ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೊಳ್ಳಿ ಇಟ್ಬಿಟ್ಟಲ್ಲಮ್ಮ ಅವನು. ಭೂಮಿ ಅವನಿಗೆ ಈ ಭೂಮಿ ಮೇಲಿರೋ ಅರ್ಹತೆ ಇಲ್ಲ. ಅವನು ಬದುಕಿರಬಾರ್ದು. ಖಂಡಿತ ಅವನು ಸಾಯ್ತಾನೆ. ಆದರೆ ಭೂಮಿ, ಅವನ ಸಾವು ನಿನ್ನ ಕೈಯಿಂದ ಆಗಬಾರ್ದು. ಏನ್ ಹೇಳ್ತಿದ್ಯಪ್ಪ? ನನ್ ತಮ್ಮನ್ ಸೇಡನ ನಾನ್ ತೀರಿಸ್ಕೋಬೇಕಲ್ವಾ? ನಿಜ ನಾನು ಈಗಾಗಲೇ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ನೀನು ಕೊಲೆ ಮಾಡಿ ನೀನು ಜೈಲ್ಗೆ ಹೋದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಮ್ಮ. ನೀನು ಬದುಕಬೇಕು. ನಿನಗೆ ಭವಿಷ್ಯ ಇದೆ. ಮದುವೆಯಾಗಿ ಚೆನ್ನಾಗಿರ್ಬೇಕು. ಗೋರಂಟಿ ಹಾಕ್ಬೇಕಾದ ನಿನ್ನ ಕೈಯಲ್ಲಿ ರಕ್ತದ ಕಲೆ ಅಂಟಬಾರ್ದಮ್ಮ, ಅಂಟಬಾರ್ದು. ಏನಪ್ಪ ಹೇಳ್ತಿದ್ಯಾ? ಇಷ್ಟು ದಿನ ಹಗಲು ರಾತ್ರಿ ನಿದ್ದೆಗೆಟ್ಟು ಆಗಿದ್ದ ಅವಮಾನಗಳನ್ನೆಲ್ಲ ನಾನ್ ಸಹಿಸ್ಕೊಂಡಿದ್ದೀನಿ. ಆ ಬೇಟೆ ಕೈಗೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಈಗ ನಾನು ಅವನ್ನ ಹಾಗೆ ಬಿಟ್ಬಿಡ್ಬೇಕಾ ಅಪ್ಪ? ನನ್ ನೋವಿಗೆ ಕಣ್ಣೀರ್ಗೆ ಬೆಲೆನೇ ಇಲ್ವಾ? ಖಂಡಿತ ಇದೆಯಮ್ಮ. ನನ್ನ ಮಗನ ಮೈಯಿಂದ ಹರಿದಿರೋ ಒಂದೊಂದು ಹನಿ ರಕ್ತ, ನಾವು ಅನುಭವಿಸಿರೋ ನೋವಿನ ಕಣ್ಣೀರಿಗೆ ಬೆಲೆ ಇದೆ. ನಿನ್ನ ಕೈನ ರಕ್ತ ಮಾಡ್ಕೋಬೇಡ ಅಂತ ಹೇಳಿದ್ನೇ ಹೊರತು ಆ ಮುನೇಂದ್ರನ ಹಾಗೆ ಬಿಟ್ಬಿಡ್ತೀನಿ ಅಂತ ಹೇಳಲಿಲ್ವಲ್ಲ. ಭೂಮಿ, ನಿಮ್ಮಪ್ಪ ಇಷ್ಟು ವರ್ಷ ಆದರೂ ಏನೂ ಸಂಪಾದನೆ ಮಾಡದೇ ಇರಬಹುದು. ಆದರೆ ನಾನು ಜೈಲಲ್ಲಿದ್ದಾಗ ನನಗೋಸ್ಕರ ಜೀವ ಕೊಡೋ ಅಂತ ಕೆಲವ್ರನ್ನ ನಾನು ಸಂಪಾದನೆ ಮಾಡಿದ್ದೀನಿ. ಅವರು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನನ್ನ ಋಣ ಕೆಲವರ ತಲೆ ಮೇಲಿದೆ. ನಾನು ಆ ಮುನೇಂದ್ರನ ಮುಗಿಸೋದಕ್ಕೆ ಹೇಗಾದರೂ ಮಾಡಿ ಒಬ್ಬ ಕಟ್ಟಾಳನ್ನು ಹುಡುಕಿ ಕೊಟ್ಟೇ ಕೊಡ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಅಲ್ಲಪ್ಪ, ನೀನ್ ಇಲ್ಲಿದ್ಕೊಂಡು ಏನ್ ಮಾಡಕ್ ಸಾಧ್ಯ? ಭೂಮಿ, ಇಲ್ಲಿರೋರೆಲ್ಲ ಹುಚ್ಚರು ಅಂತ ಅನ್ಕೊಂಡಿದೀಯಾ? ನನ್ನ ಹಾಗೆ ಜೈಲ್ ಶಿಕ್ಷೆ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವರು ನಾಟಕ ಆಡ್ಕೊಂಡು ನನ್ನ ಜೊತೆ ಬದುಕ್ತಾ ಇದ್ದಾರಷ್ಟೇ. ನಮಗೆ ಹೊರಗಿನ ಸಂಪರ್ಕ ತುಂಬಾ ಚೆನ್ನಾಗಿದೆ. ಇನ್ನೇನೂ ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಆದರೆ ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು. ಏನ್ ಹೇಳಪ್ಪ? ನೀನು ದುಡುಕಿ ಯಾವ ನಿರ್ಧಾರನೂ ತಗೊಳ್ಳಲ್ಲ, ನಿನ್ನ ಕೈಗೆ ರಕ್ತ ಮಾಡ್ಕೊಳ್ಳಲ್ಲ ಅಂತ